ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಕೃಷ್ಣಪ್ಪ ಬಿಸಿ ತುಪ್ಪ ಆಗಿದ್ರೆ ಇತ್ತ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಒಂದ್ ಹೆಜ್ಜೆ ಮುಂದೆ ಹೋಗಿದ್ದಾರಾ ಎನ್ನೋ ಕುತೂಹಲ ಹೆಚ್ಚಾಗಿದೆ. ಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಬಿಜೆಪಿ ಜೊತೆ ಕೈ ಜೋಡಿಸಲು ಮುಂದಾದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕೆ ಈ ಅನುಮಾನ? ಇದಕ್ಕೆ ಶಾಸಕರು ಏನ್ ಹೇಳಿದ್ರು ಬನ್ನಿ ನೋಡೋಣ. ಕಾಂಗ್ರೆಸ್ಗೆ ಕೈ ಕೊಡ್ತಾರಾ ಬೇಳೂರು ಗೋಪಾಲಕೃಷ್ಣ? ಆರ್ಎಸ್ಎಸ್ ಜೊತೆ ಮಾತುಕತೆ, ಏನಿದು ಹಾಲಪ್ಪ ಬಾಂಬ್? ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈ ಶಾಸಕ ಏನ್ ಹೇಳೋದಿದೆ? ಇಲ್ಲ, ರಾಜೀನಾಮೆ ಕೊಡ್ತೇನೆ. ಸುಳ್ಳೇ ಅವ್ರ ಮನೆತನ, ಸುಳ್ಳೇ ಅವರ ಮನೆದೇವರು. ಅದ್ರ ಬಗ್ಗೆ ಯಾರು ನಂಬಿಕೆ ಇಟ್ಟಿದ್ರೆ ನಾವೇ ಯಾರು ನಂಬಲಿಲ್ಲ, ನಂಬೋದು ಬೇಕಾಗಿಲ್ಲ, ಕೊಡ್ಬೇಕಾಗಿಲ್ಲ. ನಾವು ಈಗಲೂ ನಾನು ಹೇಳ್ತೇನೆ, ಕೊಡ್ಬೇಕಾಗಿಲ್ಲ. ಬಾಯಿಗೆ ಬಂದ ಮಾತಾಡ್ತದ್ದಪ್ಪ. ಇನ್ನೊಂದು ವಿಚಿತ್ರ ಅಂದ್ರೆ, ಅವತ್ತೇ ರಾತ್ರಿ ನಮ್ಮ ಪರಿವಾರದ ಒಬ್ಬ ಸ್ನೇಹಿತರಿಗೆ ಫೋನ್ ಮಾಡ್ಯಾರೆ, ಏನಾದ್ರು ಮಾಡಿ ಮತ್ತೆ ನನ್ನ ಬಂದ್ರೆ ಸೇರ್ಸ್ಕೊತಾರ ಅಂತ. ಇದು ನಡೆದಿದೆ. ಅವ್ರು ಹೇಳಿದಾರೆ, ನೀವು ಯಡಿಯೂರಪ್ಪ ಮಕ್ಳಿಗೆ ಬಾಯಿ ಬಂದಾಗ ಬೈದು ಬಿಟ್ಟಿದ್ದೀರಿ, ಸ್ವಲ್ಪ ಕಷ್ಟ ಇದೆ, ಇಷ್ಟಕ್ಕೂ ನೀವು ಅಲ್ಲೇ ಇದ್ದೀರಲ್ಲ ಅಂತ. ಸುಳ್ಳು ಅಂತ ಹೇಳಿ ಯಾರಿಗೆ ಫೋನ್ ಮಾಡಿದ್ರೆ, ಎಷ್ಟೊತ್ತಿಗೆ ಫೋನ್ ಮಾಡಿದ್ರೆ ನಾ ಹೇಳ್ತೇನೆ, ಚಾಲೆಂಜ್ ಮಾಡಿ ಬೇಕಾರೆ. ಇನ್ನು ಹರತಾಳು ಹಾಲಪ್ಪ ಹೇಳಿಕೆ ದೊಡ್ಡ ಸುದ್ದಿಯಾಗಿದೆ. ತಡ ಬೇಳೂರು ಗೋಪಾಲಕೃಷ್ಣ ನಾನವನಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ವಿರುದ್ಧ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲ ನಾಯಕರು ಪಿತೂರಿ ನಡೆಸ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗದಿರೋದಕ್ಕೆ ನನ್ನ ಜೊತೆ ಆರ್ಎಸ್ಎಸ್ ಹಳೆಯ ಸ್ನೇಹಿತರು ಮಾತನಾಡಿರೋದು ನಿಜ. ನನಗೆ ಆದ ಅನ್ಯಾಯಕ್ಕೆ ಅವರು ಬೇಸರವಾಗಿದ್ದು ನಿಜ. ಆದ್ರೆ ಪಕ್ಷಕ್ಕೆ ಬನ್ನಿ ಅಂತ ಅವರು ಕೇಳಲಿಲ್ಲ, ನಾನು ಬರ್ತೀನಿ ಅಂತ ಹೇಳಲಿಲ್ಲ. ನನ್ನ ಬಗ್ಗೆ ಈ ರೀತಿ ಸುದ್ದಿ ಅರಿದಾಡಿಸುತ್ತಿರೋರಿಗೆ ಹುಚ್ಚು ಹಿಡಿದಿರಬೇಕು ಅಂತ ಹಾಲಪ್ಪ ವಿರುದ್ಧ ತಿರುಗೇಟು ನೀಡಿದ್ದಾರೆ. ಆರ್ಎಸ್ಎಸ್ ನಾಯಕರು ಬಹಳ ಜನ ನನ್ನ ಆತ್ಮೀಯರು ಇದ್ದಾರೆ, ಇಲ್ಲ ಅಂತಿಲ್ಲ. ಓಕೆ, ಆದ್ರೆ ಈ ಸಮಯದಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದು ನಮ್ಮ ನಾಯಕರು ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ನನಗೇನ್ ಬಿಜೆಪಿ ಹೋಗತ್ತ ನನಗೇನಿದೆ? ಅಷ್ಟು ನನಗೇನು ತಲೆಗೆಟ್ಟಿದ್ಯಾ? ಹೇಳ್ದಾನೆ ಅವನ ಹುಚ್ಚ ಇರ್ಬೇಕು, ಅವನಿಗೆ ಆಗಲ್ಲ. RSS ಮುಖಂಡ್ರು ಅವನಿಗೆ ಆಗಲ್ಲ, ಅದಕ್ಕೆ ಏನಾರು ಅವ್ರ ಮೇಲೆ ಗೂಬೆ ಕೂರ್ಸಕ್ಕೆ ಈ ತರ ಮಾತಾಡಿರ್ಬೇಕು. ಒಟ್ಟಾರೆ ಸಿಎಂ ಡಿಕೆ ಶಿವಕುಮಾರ್ಗೆ ಬಂಡಾಯ ಶಮನವೇ ದೊಡ್ಡ ಕೆಲಸವಾಗಿದೆ. ಎತ್ತ ಕೃಷ್ಣಪ್ಪ ಬಹಿರಂಗ ಹೇಳಿಕೆ, ಅತ್ತ ಬೇಳೂರು ಬಗ್ಗೆ ಗುಸುಗುಸು ಚರ್ಚೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಂಡಾಯ ಒಳಗುಳಿಗೆ ಜೋರಾಗ್ತಿದ್ಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.